ಹಾಯ್ ಇವನ್ನೆಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗಿದೆ. ವಿಡಿಯೋಸು ಎಲ್ಲ ಇಟ್ಕೊಂಡಿದ್ದೀನಿ, ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಎಡಿಟಿಂಗ್ ಮಾಡಿ ಯಾವುದೂ ಆಗ್ತಾಯಿಲ್ಲ. ಈಗ ಇದು ಡೇಟ್ ಬಂದು ಮೇ 2ಕ್ಕೆ ವಿಡಿಯೋ ಮಾಡ್ತಾ ಇರೋದು. ಬಟ್ ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಅದೇ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಮೇಕಪ್ ಆರ್ಡರ್ ಇದೆ. ಸೊ ನಾಳೆ ನಾನು ವಡಗೇರಿಗೆ ಹೋಗ್ತೀನಿ. ಇಲ್ಲಡೆ ಎಲ್ಲ ಬಟ್ಟೆ ನೋಡಿ, ಎಲ್ಲ ಅಂಗಡಿ ಗಂಬರಾಟ ಇಲ್ಲ. ನನ್ನ ಯಾಸ ನೋಡಿ ಆಗಲ್ಲ, ಸೆಕೆಗೆ ಆಗಲ್ಲ, ಫುಲ್ ಟಯರ್ಡು. ಕೆಲಸ ಇಲ್ಲದೆ ಇದ್ದಾಗ ಕೆಲಸ ಇರಲಿ ಅಂದ್ಕೊಡೋದು. ಕೆಲಸ ಇದ್ದಾಗ ಊಟ ತಿಂಡಿ ಯಾವುದೂ ಕರೆಕ್ಟಾಗಿಲ್ಲ, ಫುಲ್ ಹುಷಾರಿಲ್ಲ ನನಗೆ. ಏನು ಮಾಡಿ ನಿನ್ನೆ ಅದು ಮನೇಲಿ ಫಂಕ್ಷನ್ ಇತ್ತ. ಮೊನ್ನೆ ಫಂಕ್ಷನ್ ಆದ ತಕ್ಷಣ ಒಂಥರ ಪೇಷಂಟ್ ಆಗಿಬಿಟ್ಟಿದ್ದೀನಿ ನಾನು. ನಿನ್ನೆ ಅಂತೂ ಒಂದು ಬ್ಲೌಸ್ ಹೊಲ್ದಿಲ್ಲ, ಇವತ್ತು ಒಂದು ಬ್ಲೌಸ್ ಹೊಲ್ದಿದ್ದೀನಿ ಅಷ್ಟೇ. ಜಸ್ಟ್ ಒಂದು ಬ್ಲೌಸ್ ಅಷ್ಟೇ ಹೊಲ್ದಿರೋದು. ಅದು ಬಿಟ್ಟರೆ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಸ್ಟಮರ್ ಬರ್ತಾ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರ್ತಾ ಇರ್ತಾರೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ ಎಲ್ಲ ಕೆಲಸ. ಈ ಡ್ಯಾಡಿ ಫೋನ್ ಮಾಡ್ತಾವನೆ. ಹಲೋ, ಈಗ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಈಗ ಎಲ್ಲೋ ಹೋಗ್ತಾ ಇದ್ದಾಳೆ. ಬಟ್ಟೆ ಎಲ್ಲ ಹೆಂಗೆ ಬಿದ್ದಿದೆ ಅಂದರೆ ಆ ಥರ ಇದು. ಫುಲ್ ಟಯರ್ಡು, ಸುಸ್ತು. ಈ ಫಾಲ್ ದ ಪ್ಲಾಫಾಲ್ ಚಿಕ್ಸ್ ಆರ್ ಜಸ್ಟ್ ಸಿಮ್ ತಮ್. ಓ ಫುಲ್ ಸಿಂಚ್. 3:30ಗೆ ನಾನು ಮದುವೆ ಮನೆಗೆ ಹೋಗಬೇಕು. ಫಸ್ಟ್ ನಾನು ಒಬ್ಬರ ಮನೆಗೆ ಹೋಗಬೇಕು. ಅಲ್ಲೊಂದು 3 ಜನಕ್ಕೆ ರೆಡಿ ಮಾಡಿ, ಆಮೇಲೆ ಅಲ್ಲಿಂದ ಪಕ್ಕದಲ್ಲೇ ಅವ್ರ ಮದುವೆ ಮನೆ ಇದೆ. ಮತ್ತೆ ಅಂಗಡಿ ಹತ್ರ ಬಂದು ಬೇರೆ ಲಗೇಜ್ ಎಲ್ಲ ಎತ್ಕೊಂಡು ಮದುವೆ ಮನೆಗೆ ಹೋಗಬೇಕು. ಇಷ್ಟಿದೆ ನಾಳೆ ಬೆಳಗ್ಗೆಯಿಂದ. ಎಷ್ಟು ಗಂಟೆಗೆ ರಿಟರ್ನ್ ಆಗ್ತೀನಿ ಅಂತ ಗೊತ್ತಿಲ್ಲ. ಓಕೆ, ಸುಸ್ತು ಅಷ್ಟೇ. ಸ್ಲೀಪ್. ಊಟದ ಕವರ್ ನಾ ಲಗೇಜ್ ಎತ್ಕ ಬರ್ತೀನಿ. ಬೇಕಾದ್ರೆ ಎಂಥದ್ದು ಮಾಡ್ಕ ಊಟ ಬ್ಯಾಗ್. ನಾ ಇಟ್ಟಕ್ಕಂತ ಕೊಡು. ನನ್ನ ಚಪ್ಪಲ್ ಒಳಗದೆ ತಗೊಬತ್ತು ತಡಿ. ಒಳಗದೆ ನಾನು ಚಪ್ಪಲ್ ಒಳಗೆ ಇಟ್ಕೊಂಡಿನ, ಅದಕ್ಕೆ ಒಂದು ಚಪ್ಪಲು. ಓಕೆ, ನಾನು ನೆಕ್ಸ್ಟ್ ಡೇನೇ ಮೇಕಪ್ಗೆ ಅಂತ ಹೋಗಬೇಕು ಅಂತ ಹೇಳಿದ್ನಲ್ಲ. ಫಸ್ಟ್ 3:30ಗೆ ಎದ್ದು ಇವ್ರ ಮನೆಗೆ ಹೋದೆ. ಇಲ್ಲಿ ಹೋಗಿ ಇವಳಿಗೆ ರೆಡಿ ಮಾಡಿ, ಆಮೇಲೆ ನೆಕ್ಸ್ಟ್ ಇನ್ನೊಬ್ಳಿದನ್ನು ತೋರಿಸ್ತೀನಿ ರೀ. ಇವಳು ಮತ್ತು ಇವಳಿಗೆ ಇವರು ಅಕ್ಕ ತಂಗಿ. ಇವರು ಅವಳು ವೈಟ್ ಸೀರೆ ಉಟ್ಕೊಂಡಿರೋದು, ಅವಳು ನನ್ನ ಫ್ರೆಂಡು. ಅವರಿಬ್ಬರಿಗೆ ಮೇಕಪ್ ಎಲ್ಲ ಮುಗಿಸಿ, ಹೇರ್ ಸ್ಟೈಲ್ ಎಲ್ಲ ಮುಗಿಸಿ, ಅಲ್ಲಿಂದ ನಾನು ಮತ್ತು ರಿಟರ್ನು ಮದುವೆಗೆ ಮೇಕಪ್ಗೆ ಹೋಗಬೇಕಿತ್ತ. ಅದಕ್ಕೋಸ್ಕರ ಸುಮಾರು ಒಂದು 6 ಗಂಟೆಗೆ ಅವ್ರ ಮನೆಯಿಂದ ಬಿಟ್ಟಿದ್ದೆ, 6:30ಗೆ. ನೆಕ್ಸ್ಟ್ ಅಲ್ಲಿಗೆ ಹೋದೆ. ಇವರಿಗೆಲ್ಲ ರೆಡಿ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವತ್ತು. ಟೋಟಲ್ 3 ಜನಕ್ಕೆ ರೆಡಿ ಮಾಡಿದ್ದೀನಿ. ಇವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಅಂದರೆ ಫ್ರೆಂಡ್ಸ್ ಆಗಿರೋದ್ರಿಂದನೇ ಒಂಥರ ಕಂಫರ್ಟ್ ಝೋನ್ ಇತ್ತು ನನಗಲ್ಲಿ. ನಾನು ಏನು ಮಾಡ್ಕೊಟ್ಟಿದ್ದೀನೋ ಅವರು ಅದನ್ನು ಇಷ್ಟಪಟ್ಟು ಇಟ್ಕೊಂಡಿದ್ರು. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅಲ್ಲಿ ಜಾಸ್ತಿ ಇತ್ತು, ಇಲ್ಲಿ ಜಾಸ್ತಿ ಇತ್ತು, ಅವಾಗ ಅದು ಫೈನಲ್ ರಿಸಲ್ಟ್ ಬರಲ್ಲ ಅದು. ನೆಕ್ಸ್ಟ್ ಅಲ್ಲಿಂದ ನಾನು ಬಂದಿರೋದು ಮೇಕಪ್ ಮುಗಿಸ್ಕೊಂಡು ಮದುವೆ ಮನೆಗೆ ಬಂದೆ. ಇಲ್ಲಿ ಸ್ವಲ್ಪ ವಿಡಿಯೋಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ.
ಹೋಗಿದ್ದೆ, 4 ಗಂಟೆಗೆ ಮೇಕಪ್ ಅಂತ ಇತ್ತು. ಮೇಕಪ್ ಒಂದು ಕಡೆ ಹೋಗಿ ಅಲ್ಲಿ ಮೇಕಪ್ ಮುಗಿಸಿ, ಅಲ್ಲಿಂದ ಮದುವೆ ಮನೆ ಹುಡುಗಿಗೆ ಮೇಕಪ್ ಹೋಗಿ ಅಲ್ಲೇ ಮುಗಿಸಿ, ಅಲ್ಲಿಂದ ನಾನು ರಿಟರ್ನ್ ಆಗಿದ್ದು 10 ಗಂಟೆಗೆ ಬಂದು ಕೂತು ಅಂಗಡಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹೊತ್ತು ಅಂಗಡಿಯಲ್ಲೇ ಇದ್ದು ನಾನು 10:30 ಹಂಗೆ ಅಂಗಡಿಗೆ ಬಂದು ಮುಟ್ಟಿದ್ದೆ. ನೆಕ್ಸ್ಟ್ ಅಲ್ಲಿಂದ ನಾನು ಮತ್ತೆ ಹೊರಟಿದ್ದು 11 ಮುಕ್ಕಾಲು 12 ಗಂಟೆ ಹಂಗೆ ಮತ್ತೆ ಹೋದೆ. ಒಂದು ನಾಮಕರಣ ಮೇಕಪ್ ಇತ್ತು, ಅದಕ್ಕೋಸ್ಕರ ಹೋದೆ. ಅಲ್ಲಿದ್ದು ವೀಡಿಯೋಸ್ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ತುಂಬ ಬ್ಯುಸಿ ಸ್ಕೆಡ್ಯೂಲ್ಸ್ ಇತ್ತು. ಇಷ್ಟರ ಮಧ್ಯದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಇತ್ತು. ನನಗೆ ನಿದ್ದೆನೂ ಸರಿ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಯಾವುದು ವೀಡಿಯೋಸ್ ಹಾಕಿರಲಿಲ್ಲ. ಇದೆಲ್ಲ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಓಕೆ, ಇದಿಷ್ಟು ನನ್ನ ಫುಲ್ ಡೇ ಸ್ಕೆಡ್ಯೂಲ್ಸ್ ಆಗಿತ್ತು. ಇದೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಫುಲ್ ಟೈರ್ಡ್ ಆಗಿರೋದ್ರಿಂದ ನಾನು ಜಾಸ್ತಿ ಮತ್ತು ವಿಡಿಯೋಸು ಜಾಸ್ತಿ ತೊಗೊಳ್ಳಿಲ್ಲ. ಪ್ರಾಪರಾಗೆಲ್ಲ ವಿಡಿಯೋಸು ಫೋಟೋಸ್ ತೊಗೊಳ್ಬೋದಿತ್ತು, ಬಟ್ ತೊಗೊಳ್ಳಿಲ್ಲ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಂಬ್ರಾಯ್ಡ್ರಿ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಕೊಟ್ಟಿರೋದು, ಅದನ್ನು ಮುಗಿಸ್ಬೇಕಿತ್ತು. ಅದಕ್ಕೋಸ್ಕರ ಅದಕ್ಕೆ ಮತ್ತೆ ನೈಟಲ್ಲೇ ಓಡಾಡಿದೆ. 10 ಗಂಟೆ ರಾತ್ರಿಗೆಲ್ಲ ಓಡಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಅದು ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ ಹುಡುಗಿ ಮದುವೆ ಅವತ್ತು ನಾ ಬ್ಲೌಸ್ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ ಗೊತ್ತಾ. ಬೆಳಿಗ್ಗೆ 8:30 ಹೋಗಿ ಅವ್ರ ಮನೆಗೆ ಬ್ಲೌಸ್ ಕೊಟ್ಟು ಬಂದಿದ್ದೀನಿ. ನಮ್ಮ ಪಜಿತಿ ಸೀಸನಲ್ಲಿ ಅಷ್ಟಿಷ್ಟಲ್ಲ. ಓಕೆ, ಪ್ಲೀಸ್ ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದಕ್ಕಾದ್ರೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.